ತಿಂಡಿಯು ಪೂರ್ತಿ ತಿನ್ನಲಿಲ್ಲ, ಅರ್ಧಂಬರ್ಧ ತಿಂದೆ. ಬಿಕಾಸ್ ಅಗೇನ್ ಎಣ್ಣೆ ಇದ್ದಿದ್ದೆ. ಎಲ್ಲ ಪ್ರಮೋಷನಲ್ ವಿಡಿಯೋ ಆ್ಯಂಡ್ ನನ್ನ ವ್ಲಾಗ್ ಎಲ್ಲ ಬರೆದು ಯಾರಿಗಾದರೂ ಸಿಕ್ಕಿ ಹೋದ್ರೆ ಗ್ಯಾರಂಟಿ ನನ್ನ ಕ್ರೇಜಿ ಅಂತ ಅನ್ಕೊಂತಾರೆ. ಆ ಥರದ್ದೆಲ್ಲ ಬರೆದಿದೆ. ಸೊ ಇವತ್ತೆಂತ ಮಾಡಿದ್ರು ಗೊತ್ತಾ? ಚಿಕನ್ ಬಿರಿಯಾನಿ. ಐ ವಿಲ್ ಶೋ ಯು. ಐ ಆಮ್ ವೇಟಿಂಗ್ ಟು ಹ್ಯಾವ್ ಇಟ್. ವಾವ್, ಮೊನ್ನೆ ಸಹ ತರಿಸಿದ್ದೆ ಲಿಂಗಿಟೆಲ್ಲ ಜಪ್ಟು. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಒಂದು ಫೆಸ್ಟಿವಲ್ ಇದೆ ಅಂತ ರಜೆ ಕೊಟ್ಟಿದ್ರು. ಸೊ ಆಫೀಸ್ ಇಲ್ಲ, ಅದಕ್ಕೆ ಇವತ್ತು ಇಡೀ ದಿನ ಪಿ ಜಿಲೇ. ಸ್ವಲ್ಪ ಇದ್ದು ಲೇಟ್ ಆಯಿತು. ಐ ಥಾಟ್ ಐ ವಿಲ್ ರೆಕಾರ್ಡ್ ಮೈ ಹೋಲ್ ಡೇ ಇನ್ ಪಿ ಜಿ. ಮನೇಲೆಲ್ಲ ನಾನು ರೆಕಾರ್ಡ್ ಮಾಡಿದೆ, ಬಟ್ ಅದೇ ಸಿಂಪಲ್ ಒಂದು 40 ಸೆಕೆಂಡ್ಸ್ ವ್ಲಾಗ್ ಮಾಡಿದೆ. ಇವತ್ತು ಪಿ ಜಿಲಿ ನಾನು ಥ್ರೂ ಔಟ್ ದ ಡೇ ಎಂತ ತಿಂತೆ ಅದೇ ಥರ ತೋರಿಸ್ತೆ. ಕೆಲವರೆಲ್ಲ ಕೇಂತಿದ್ರು ನಿಮ್ಮ ಪಿ ಜಿ ರೂಟೀನ್ ತೋರಿಸಿ ಹಂಗಿಂಗಲ್ಲ ಅಂತ. ಸೊ ಅದೇ ಮಾಡುವ ಅಂತ ಅಂದ್ಕೊಂಡೆ ಇವತ್ತು. ಸಿಕ್ಕಾಪಟ್ಟೆ ಸೆಕೆ, ಫ್ಯಾನ್ ಬೇರೆ ಸ್ಲೋ ಇಟ್ಟಿದೆ, ಇದು ಮಾತಾಡೋಕ್ಕೆ ರಗ್ಲಾಪ್ಕಾಗ ಅಂತ. ಸೊ ಫ್ರೆಶ್ ಅಪ್ ಎಲ್ಲ ಬಟ್ಟೆ ಒಣಸಿದೆ. ಇದು ಇದಿತ್ತಂತ ವಾಷಿಂಗ್ ಮೆಷಿನ್ ಇತ್ತು, ಬಟ್ ನಾನು ಯೂಸ್ ಮಾಡೋದಿಲ್ಲ. ಸೊ ಬಟ್ಟೆಲ್ಲ ಒಣಗಿಸಿ ಐ ಆಮ್ ಹ್ಯೂರ್. ಸ್ವಲ್ಪ ಈಗ ಇಷ್ಟು ಸೆಕೆ ಆದ್ರೂ ಊರಲ್ಲೆಲ್ಲ ಅಂದರೆ ಮಾಯ್ಸ್ಟ್ ಇರ್ತಿತ್ತು, ಮುಖೆಲ್ಲ ಮಾಯ್ಶ್ಚರೈಸರ್ ಹಾಕೊಂಡೆ ಬೇಡ ಇತ್ತು. ಬಟ್ ಇಲ್ಲಿ ಆ ಥರ ಹ್ಯೂಮಿಡಿಟಿ ಇಲ್ಲ. ಸೊ ಐ ನೀಡ್ ಟು ಅಪ್ಲೈ ಸಮ್ ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ ಬಾಮ್. ಲೆಟ್ಸ್ ಡೂ ಇಟ್. ಬಟ್ಟೆ ಎಲ್ಲ ತೆಗ್ದಿದ್ದಿಲ್ಲ ಇತ್ತು, ಅದನ್ನು ಮಡಚಿ ಅದರೊಳಗೆ ಹಿಡ್ಕೊ. ಆಸ್ಥೆಟಿಕ್ ವ್ಲಾಗ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಿಕಾಸ್ ಪಿ ಜಿ ಕೆನ್ ನೆವರ್ ಬಿ ಬ್ಯೂಟಿಫುಲ್. ಅಂದರೆ ಕೆಲವ್ದಿರುತ್ತೋ, ಬಟ್ ದಿಸ್ ಇಸ್ ನಾಟ್ ದ್ಯಾಟ್ ಒನ್. ಆಗ ಅದೇ ಹೇಳಿದೆಲ್ಲ ಮಾಯ್ಶ್ಚರೈಸರ್, ಡ್ಯೂ ಸಾಫ್ಟ್ ಪ್ರೀಮಿಯಮ್ ಮಾಯ್ಶ್ಚರೈಸರ್ ಹಾಕಂತೆ. ಖಾಲಿ ಆಯ್ತು. ನಿನ್ನೆ ಮೊಸರು ಮತ್ತು ಬಾಳೆಹಣ್ಣು ಮಿಕ್ಸ್ ಮಾಡಿ ಹಾಕೊಂಡಿದ್ದೆ, ಒಂದು ಸ್ವಲ್ಪ ನ್ಯಾಚುರಲ್ ಮಾಯ್ಶ್ಚರೈಸರ್. ಸ್ವಲ್ಪ ಕಲೆ ಎಲ್ಲ ಇತ್ತಲ್ಲ ಹೊಯ್ಲಿ ಅಂತ. ಇದಕ್ಕೆ ಎಂತಕ್ಕಾಯ್ತಂತ ಗೊತ್ತಿಲ್ಲ. ಮೇ ಬಿ ಫುಡ್ ಹ್ಯಾಬಿಟ್ಸಾ ಎಂತಂತ ಗೊತ್ತಿಲ್ಲ, ಆರ್ ಹೀಟ್ ಬಾಯ್ಲ್ಸಾ. ಇದು ವನಸ್ಪತಿ ಲಿಪ್ ಬಾಮ್. ನಾರ್ಮಲ್ ನಂದು ವೀಡಿಯೋಲೆಲ್ಲ ಕಾಣ್ದಿರ್ಬೋದು. ಓಕೆ, ತಿಂಡಿ ಸಹ ತಿನ್ನಲಿಲ್ಲ. ಐ ಥಿಂಕ್ ಇವತ್ತು ಚಿತ್ರಾನ್ನ. ಮಂಡೆ ನಾರ್ಮಲಿ ಚಿತ್ರಾನ್ನ ಮಾಡಿರ್ತಾರೆ. ಸೊ ಗಂಟೆ 10:30 ಮೇಲಾಯ್ತು. ಐ ಡೋಂಟ್ ಥಿಂಕ್ ಅಲ್ಲಿರುತ್ತೆ ಅಂತ, ಬಟ್ ಸ್ಟಿಲ್ ಕಾಂಬ. ಕೆಲವರೆಲ್ಲ ಊರಿಗೆಲ್ಲ ಹೋಗಿದ್ರೆ, ಸೊ ಕಮ್ಮಿ ಜನ ಇದ್ದರೆ ಇರ್ಬೋದು. ಇವತ್ತು ಚಿತ್ರಾನ್ನ ಮಾಡಲಿಲ್ಲ, ಎಂಥದ್ದು ಒಂದು ರೈಸ್ ಬಾತ್ ಮಾಡಿದ್ರಿ, ಎಂತೆಂಥ ಟೊಮ್ಯಾಟೊ ರೈಸ್ ಬಾತ್ ಕೈಂಡ್ ಆಫ್. ಸೊ ಹಾಕೊಂಬಂದಿದೆ. ನಿನ್ನೆ ಚಿಕನ್ ಮಾಡಿದ್ದಾರೆ ರಾತ್ರಿ ಊಟಕ್ಕೆ, ಸಂಡೇ ಅಲ್ಲ. ಸೊ ನಾನಿವತ್ತು ವೀಡಿಯೋ ಎಂತಕ್ಕೆ ಮಾಡ್ತಿದ್ದೆ ಅಂದರೆ, ಐ ಗಾಟ್ ಅ ಚಾನ್ಸ್, ಬಿಕಾಸ್ ನನ್ನ ರೂಮ್ ಮೇಟ್ ಇಲ್ಲ, ಅವಳು ಊರಿಗೆ ಹೋಯ್ತಲ್ಲ. ತಿಂಡಿಯು ಪೂರ್ತಿ ತಿನ್ನಲಿಲ್ಲ, ಅರ್ಧಂಬರ್ಧ ತಿಂದೆ. ಬಿಕಾಸ್ ಅಗೇನ್ ಎಣ್ಣೆ ಇದ್ದಿದ್ದೆ. ಇಲ್ಲಿ ಎಳ್ನೀರು ಮಾರುಗಟ್ಟಕ್ಕಂತ್ರ ಐ ಗೆಸ್ ಹಾಪ ಅನ್ನಿಸ್ತೈತ, ಗೊತ್ತಿಲ್ಲ. ಬಟ್ಟೆ ಮಡಚಿಡೋಕ್ಕಿತ್ತು, ಒಂದು ಬಟ್ಟೆ ಮಡಚಿಡ್ತೆ. ನಾನು ಬುಧವಾರ ಮತ್ತೆ ಊರಿಗೆ ಹೊರಟೆ. 10 ದಿವಸ ಆದಮೇಲೆ ಬತ್ತೆ. 3 ದಿವಸ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ. ಸೊ ಐ ಆಮ್ ಹ್ಯಾಪಿ. ತುಂಬ ಬಟ್ಟೆ ಎಲ್ಲ ಒಟ್ಟಿಗೆ ಹೋಗ್ತಿದೆ. ಸೊ ಇದೆಲ್ಲ ಕೆಲವು ನೋಟ್ಬುಕ್ಸ್ ಆ್ಯಂಡ್ ಬುಕ್ಸ್ ಇತ್ತು. ಊರಲ್ಲಿತ್ತು ಹೆಚ್ಚಿದೆಲ್ಲ, ಇಲ್ಲೆಲ್ಲ ತರಲಿಲ್ಲ. ಇದು ಕವಿತೆ ಬುಕ್ ಆಯಿತಾ. ಕವಿತೆ ಬುಕ್ ಎಲ್ಲ ಓದಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಬಂದೆ ತಂದದ. ಸ್ವಲ್ಪ ಓದಿದೆ, ಜಾಸ್ತಿ ಓದಲಿಲ್ಲ. ಸೊ ಐ ಆಮ್ ಗಿಲ್ಟಿ ಆಫ್ ಬೈಯಿಂಗ್ ಆಲ್ ಆ್ಯಂಡ್ ನಾಟ್ ರೀಡಿಂಗ್. ಜೇನಾಗುವ ಕುವೆಂಪುದ 4 ಬುಕ್ ತರಿಸಿದೆ. ಜೇನಾಗುವ, ಷೋಡಶಿ ಮತ್ತು ಚಂದ್ರಮಂಚಕಿ ಬಾಚಕೋರಿ. ಇನ್ನೊಂದಿತ್ತು ಯಾವುದೋ, ಅದು ತರಲಿಲ್ಲ ಅನ್ಸುತ್ತೆ, ಐ ಗೆಸ್ ಊರಲ್ಲಿತ್ತು. ಮತ್ತು ಕರ್ಮ ಅಂತ ಸದ್ಗುರು ಅವರದ್ದು, ಯೋಗಿಸ್ ಗೈಡ್ ಟು ಕ್ರಾಫ್ಟಿಂಗ್ ಯೋರ್ ಡೆಸ್ಟಿನಿ. ಈ ಬುಕ್ ಒಳ್ಳೇದು ಆ್ಯಕ್ಚುಲಿ, ತುಂಬ ಎಲ್ಲ ತಿಳ್ಕೊಂಡಿದೆ ಓದಿ. ಎಷ್ಟಾಯಿತು ಟೋಟಲಿ? ಇಟ್ ಹ್ಯಾಸ್ 300 ಪೇಜಸ್. ನಾನು ಜಸ್ಟ್ 154 ಪೇಜಸ್ ಓದಿದೆ ಅಷ್ಟೇ. ಇಟ್ಸ್ ಓಕೆ, ಹಾಫ್ ವೇ ಥ್ರೂ. ತುಂಬ ಟೈಮ್ ಆಯ್ತು ತಗೊಂಡು. ಇದು ಎಂಥದ್ದು ಒರಾಯನ್ ಮಾಲ್ ಹೊರಗೆ ಒಬ್ಬರು ಮಾರುಕ್ ಇಟ್ಕೊಂಡಿದ್ರು 50% ಆಫಲ್ಲ ಹಾಗೆ ಅಂತ ಹೇಳಿ. ಬಟ್ ಕೆಲವೊಂದು ಪೇಜಸಲ್ಲಿ ಕಾಣ್ತಲ್ಲ, ಈ 50% ಆಫಲ್ಲಿ 50% ವರ್ಡ್ಸೇ ಕಟ್ ಮಾಡಿದ್ರು. ಸೊ ಸುಮ್ಮನೆ ಹಂಗೆ ಮಾಡಿದ್ರು, ಬಟ್ ಓದಿದೆ. ದಿಸ್ ಬುಕ್ ಈಸ್ ಕೈಂಡ್ ಆಫ್ ಡೈರಿ ಬುಕ್ ಇದು. ಇದರಲ್ಲ ನಾನು ಬರೆದಿದ್ದೆ ಕೆಲವೊಂದು ಐಡಿಯಾಸ್ ಎಲ್ಲ ಎಂತ ಮಾಡುವಂತ.
ಸುಮಾರೆಲ್ಲ ಬರೆದಿದೆ, ಬಟ್ ಯಾವುದು ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡಲಿಲ್ಲ. ಬರೀ ಐಡಿಯಾ ಮಾಡಿ ಹಂಗೆ ಇಡ್ತಿದ್ದೆ. ಮತ್ತು ಕೆಲವೊಂದು ಅಂಕರಿಂಗ್ ಸ್ಕ್ರಿಪ್ಟ್ ಎಲ್ಲ ಇದು ಯಾವುದಂದ್ರೆ ಯಾವುದಿದು ಯಾವುದೋ ಒಂದು ಬ್ರ್ಯಾಂಡ್ ಇದು ಕೊಡ್ತಾರಲ್ಲ ಜರ್ನಲ್, ಅದು ಸುಮಾರೆಲ್ಲ ಕಾಂಟೆಂಟ್ ಇದು ವಾಯ್ಸ್ ಓವರ್ ಎಲ್ಲ ಬರೆದಿಟ್ಟಿದೆ. ಇದು ಸುಷ್ಮಿತಾ ಸಾಲಿಗ್ರಾಮ, ಇದು ಹಾಗೆ ಅದು ಜಲ್ ಇದು ಡೈರಿ ಅವ್ರು ಕೊಟ್ಟದ್ದು. ನಾನು ಇದರಲ್ಲಿ ಫಸ್ಟಿಗೆಲ್ಲ ಥರ ಜರ್ನಲ್ ಮಾಡಿರ್ತದೆ ದಿನ ಬೆಳಿಗ್ಗೆ ಅವ್ರ ರಾತ್ರಿಗೆ. ಎಂತಾದರೂ ಮನ್ಸಲ್ಲಿ ಸ್ವಲ್ಪ ಕ್ಲಟರ್ ಫೀಲ್ ಆದರೆ, ಎಂತಾದರೂ ಸರಿ ಇಲ್ಲ ಮನ್ಸು ಅಂತ ಅನಿಸಿದ್ರೆ ಡೈರಿ ಓಪನ್ ಮಾಡಿ ಬರೀತೆ. ಐ ಲವ್ ಇಟ್, ಐ ಲವ್ ರೈಟಿಂಗ್ ಆಲ್ ದ ಸ್ಟಫ್ಸ್. ಕೆಲವು ಸಲ ನನಗೆ ಸುಮ್ಮನೆ ಎಂತ ನಥಿಂಗ್ ಈಸ್ ಗೋಯಿಂಗ್ ಆನ್, ಸುಮ್ಮನೆ ಆರಾಮಲ್ಲಿದೆ ಅಂದರೆ ಬರೋದಿಲ್ಲ. ಎಷ್ಟು ಬರೆದಿದೆ, ಮತ್ತು ನಂಗೆ ಎಂತ ಮಾಡ್ಕೋದಿದೆಲ್ಲ ಬರೆದಿರ್ತೇನೆ ನಾನು ಈ ಥರ ಬುಕ್ಸ್ ಎಲ್ಲ ಅಂತೂ ಒಂದು 4-5 ಬುಕ್ಸ್ ಈ ಥರ ಇತ್ತು. ಆ್ಯಕ್ಚುಲಿ ಒಂದು ಬುಕ್ ನನ್ನ ಹಳೆ ಮನೆ, ನಮ್ಮ ಮನೆ ಶಿಫ್ಟ್ ಮಾಡೋದೇ ಕಳೆದೋಯ್ತು. ಐ ಡೋಂಟ್ ನೋ ಯಾರಿಗೆ ಸಿಕ್ಕಿತ್ತು, ಅವ್ರು ಗುಜ್ರಿ ಅವ್ರಿಗೆ ಸಿಕ್ಕಿರೋ ಅಡ್ಡಿಲ್ಲ, ಅವ್ರು ಓದೋದಿಲ್ಲ ಎಲ್ಲ ಅಂದರೆ ತೆಗೆದು ಗುಜ್ರಿಗೆ ಹಾಕ್ಬೋದು. ಬಟ್ ಯಾರಿಗಾದರೂ ಸಿಕ್ಕಿ ಹೋದ್ರೆ ಗ್ಯಾರಂಟಿ ನನ್ನ ಕ್ರೇಜಿ ಅಂತ ಅನ್ಕೊಂಡ್ರೆ ಆ ಥರದ್ದೆಲ್ಲ ಬರೆದಿದೆ. ಸೊ ಮತ್ತು ಯೂಟ್ಯೂಬ್ ಕಾಂಟೆಂಟ್ ಐಡಿಯಾಸ್, ಮತ್ತು ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಐಡಿಯಾಸ್, ಈ ಥರ ಎಲ್ಲ ಸುಮಾರು ಬರೆದಿದೆ. ಬಯಸಿದ್ದೆ ಇದುವರೆಗೆ ನಿನ್ನೆದುರು ಬರಲು, ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನೋಡಿ ನಗಲು, ಕೈ ಹಿಡಿದು ಮಾಡಲು ಪ್ರೇಮ ನಿವೇದನೆ, ಗೊತ್ತಿರದೆ ನೀನೇ ನನ್ನ ಸಂಗಾತಿ ಎಂದು. ಪರಿಚಿತ ನೀನು ಅಪರಿಚಿತನಾಗಿಯೇ, ಹೀಗೇಕೆ ಈ ಮಾಯೆ ನಿನ್ನ ಕಂಡೊಡನೆ. ಪ್ರೀತಿಯ ಸೆಳೆತ ಎಂದೂ ಇರದಂತೆ, ಒಲವ ಸೆಳೆತ ಎಂದೂ ಇರದಂತೆ, ನಿನ್ನೊಂದಿಗೆ ಇಡೀ ಜನುಮ ಕಳೆದಿರುವಂತ. ಇದು ಐ ಥಿಂಕ್ ರಫ್ ಅನ್ಸುತ್ತೆ. ಮೊದಲ ನೋಟಕ್ಕೆ ಜಾರಿ ಬಿದ್ದಾಗಿದೆ, ತಪ್ಪು ಸರಿ ಕೂಡ ವಿಚಾರಿಸದೆ, ಇದ್ದು ಬಿಡು ನನ್ನೊಂದಿಗೆ ನೀನೀಗ, ಬಹುಶಃ ಪ್ರೀತಿ ಇದೇ ಇರಬೇಕ. ಈ ಥರ ಕವಿತೆ ಎಲ್ಲ ಕಣಿ ನೀ ಬಂದ ಕ್ಷಣದಿಂದ ಹಸಿರಾಯಿತು ಎಲ್ಲ ಈ ಥರ ಎಲ್ಲ ಕಾಣ್ತಿತ್ತಾ. ಇದು ಉಲ್ಟಾ ಇದೆ ಅಂದರೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತದೆ, ಸೊ ಅದಕ್ಕೆ ಈ ಥರ ತೋರಿಸುತ್ತೆ. ನಾನು ಈ ಥರ ಕವಿತೆ ಬರೋದಕ್ಕೆಲ್ಲ ಪ್ರತಿಯೊಂದು ಗೀಚಿ ದಟ್ಸ್ ಹೌ. ಆ್ಯಂಡ್ ಈಗ ನಾನು 2025 ಈ ಬುಕ್ ಯೂಸ್ ಮಾಡ್ತಿದ್ದೆ. ಅದು ಬ್ಲಿಂಕಿಟಲ್ಲಿ ತೋರಿಸೋದು ನಾನು, ಒಂಥರ ಚಂದ ಇತ್ತು. ಸೊ ಸುಷ್ಮಿತಾ ಸಾಲಿಗ್ರಾಮ 2025 ಬಕೆಟ್ ಲಿಸ್ಟ್ ತೋರಿಸ್ಕ. ಇದನ್ನು ಕಂಡ್ರೆ ಆದರೂ ಕ್ರೇಜಿ ಅಂತ ಅನ್ಕಂದ್ರೆ, ಸೊ ಐ ಡೋಂಟ್ ಶೋ ಇಟ್ ಟು ಎನಿಬಡಿ, ಅದು ನನ್ನ ಹತ್ರನೇ ಇರುತ್ತೆ. ಇದರಲ್ಲಿ ಎಂತಾದರೂ ಐಡಿಯಾಸ್ ಬಂದರೆ ಬರೆಯೋಕ್ಕೆ, ಕಾಂಟೆಂಟ್ ಪ್ಲ್ಯಾನ್, ಮತ್ತು ಈ ಸೆಕ್ಷನಲ್ಲಿ ಬಿಸ್ನೆಸ್ ಐಡಿಯಾಸ್ ಅಂತ ಬರೆದಿಟ್ಟಿದೆ. ಸದ್ಯಕ್ಕೆ ಸುಮಾರೆಲ್ಲ ಬರೆದಿಟ್ಟಿದೆ. ನಾನು ಬರೆದಿಡೋದು ನಂದೆ ಅಂತ ಇದಿಲ್ಲ, ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಷ್ಟೇ. ಸುಮಾರು ಐಡಿಯಾಸ್ ಬರೆದಿದೆ, ಗುಡ್ ಐಡಿಯಾಸ್ ಬರೆದಿಟ್ಟಿದೆ. ಕಾಂಟೆಂಟ್ ಇದೆಲ್ಲ ಇತ್ತಲ್ಲ, ಸ್ಕ್ರಿಪ್ಟ್ ಇದು ಆಲ್ಮೋಸ್ಟ್ ಓವರ್. ಈ ಸ್ಕ್ರಿಪ್ಟ್ ಪೋರ್ಷನ್ ಇತ್ತಲ್ಲ ತೋರಿಸ್ತೇನೆ ನಾನು. ಎಲ್ಲ ಪ್ರಮೋಷನಲ್ ವಿಡಿಯೋ ಆ್ಯಂಡ್ ನನ್ನ ವ್ಲಾಗ್ ಎಲ್ಲ ಬರೆದು ಹ್ಯಾಪಿ ದಟ್ ಇಟ್ ಇಸ್ ಓವರ್. ಇನ್ನೊಂದು ಲಾಸ್ಟ್ ಒಂದು ಬುಕ್ ಅಂತ ಅಂದರೆ ಆಟೋಬಯೋಗ್ರಫಿ ಆಫ್ ಯೋಗಿ ಪರಮಹಂಸ ಯೋಗಾನಂದ. ಇದ್ರ ಬಗ್ಗೆ ತುಂಬ ಕೇಳಿದೆ. ಸೊ ಅಮೆಝಾನಲ್ಲಿ ತರಿಸಿದೆ. ಎಷ್ಟು 200-250 ಅನ್ಸುತ್ತೆ, ನೆನಪಿಲ್ಲ. ಸೊ ತರಿಸಿದೆ. ಎಷ್ಟು ಓದಿದೆ ನಾನು ಇದನ್ನು? ಅಯ್ಯೋ ದೇವ್ರೆ, ಓಕೆ, ಓ ಮೈ ಗಾಡ್, ಐ ಆಮ್ ಶಾಕ್ಡ್. 15 ಪೇಜ್ ಅಷ್ಟೇ, ಜಸ್ಟ್ 15 pages. ಆರ್ ಯು ಸೀರಿಯಸ್? ಜಸ್ಟ್ 15 pages ಓದಿದೆ. ಇವತ್ತು ಸ್ವಲ್ಪ ಓದೋಕ್ಕೆ ಟ್ರೈ ಮಾಡ್ತೆ. ವಾಟ್ಸಪ್ ಸ್ವಲ್ಪ ಓದುವ ಬುಕ್. ಬರೀ ಮೊಬೈಲೆಲ್ಲ ಆಯ್ತಲ್ಲ ಈಗಿನ ಮಕ್ಕಳಿಗೆಲ್ಲ, ಓದುವ ಸ್ವಲ್ಪ. ಮಧ್ಯಾಹ್ನದ ಊಟ ಟೈಮ್ ಆಯಿತು, ಆಲ್ರೆಡಿ 2 ಗಂಟೆ ಆಯಿತು. ಸ್ವಲ್ಪ ಬುಕ್ ಓದಿದೆ ನಾನು, 20 pages ಓದಿದೆ. ಸೊ ಚಂದ ಆಯ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ವಲ್ಪ ನಿದ್ದೆ ಹಾಗೆ ಬಂದಾಗಿತ್ತು. ಆಮೇಲೆ ಟೈಮ್ ಕಾಂತೆ 2 o'clock, 2:10 ಆಯ್ತು ಈಗ. ಸೊ ಇವತ್ತೆಂತ ಮಾಡಿದ್ರು ಗೊತ್ತಾ? ಚಿಕನ್ ಬಿರಿಯಾನಿ. ಐ ವಿಲ್ ಶೋ ಯು. ತಂಟಡ ಅನ್ನ ಆ್ಯಂಡ್ ಚಟ್ನಿ. ಸಾರು ಸಹ ಮಾಡಲಿಲ್ಲ, ಅನ್ನ ಆ್ಯಂಡ್ ಚಟ್ನಿ. ಐ ಡೋಂಟ್ ನೋ ವೆದರ್ ಟು ಲಾಫ್ ಆರ್ ಟು ಕ್ರೈ. ಸೀರಿಯಸ್ಲಿ ಇದನ್ನು ಹೆಂಗಂತ ನಂಗೆ ಗೊತ್ತಿಲ್ಲ. ಇಷ್ಟು ತಗೊಂಬಂದಿದೆ. ಬೆಳಿಗ್ಗೆ ಸಹ ಇಷ್ಟು ತಿಂದಿದೆ ನಾನು, ಹಾಕೊಂಬಂದು ಪೂರ್ತಿ ತಿಮ್ಕಾಲಿಲ್ಲ. ನಂಗೆ ತುಂಬ ಬೇಜಾರದು ಕೆಲವು ಸಲ ವೇಸ್ಟ್ ಮಾಡೋದಿಗೆ. ಬಟ್ ಆ ಎಣ್ಣೆ ಹಿಂಗೆ ತಿಂದಮೇಲೆ ಗೊತ್ತಾಯ್ತು ಎಷ್ಟು ಎಣ್ಣೆ ಇತ್ತಂತ. ಬರೀ ಬೇಡದ ಮಾತಾಡೋಕ್ಕಾಗ. ಸೊ ಇದನ್ನು ನಾನು ಐ ಗೆಸ್ ಐ ವಿಲ್ ಹ್ಯಾವ್ ಸಮ್. ಸಂಜೆ 4 ಗಂಟೆ ಅಂದರೆ 3:55 ಆಯ್ತು. ಸೊ ಹಸುವಾಗ್ ಶುರು ಆಯ್ತು ನನಗೆ.
ಸಂಜೆ ತಿಂಡಿ ತಿನ್ಕಲ್ಲ ಅದಕ್ಕೆ, ಬಿಕಾಸ್ ಮಧ್ಯಾಹ್ನನೂ ಇಷ್ಟೇ ಬೆಳಿಗ್ಗೆನೂ ಇಷ್ಟೇ ತಿಂದಿದೆ. ಸೊ ನಾನು ಅದಕ್ಕೆ ಬ್ಲಿಂಕಿಟ್ ಅಲ್ಕೊಂಡೆ, ಬಟ್ ಬ್ಲಿಂಕಿಟ್ ಕರೆಂಟ್ಲಿ ನಾಟ್ ಅವೈಲೇಬಲ್ ಅಂತ ಬಂತು. ಅದಕ್ಕೆ ನಾನು ಝೆಪ್ಟೋಯಿಂದ ಸ್ವಲ್ಪ ತರಿಸಿದೆ, ವೆರಿ ಲೆಸ್. ನಿನ್ನೆ ಐಸ್ ಕ್ರೀಮ್ ತರಿಸಿದೆ 0 added ಶುಗರ್ದು, ಒಳ್ಳೇದಿತ್ತು ಮ್ಯಾಂಗೋ. ಸೊ ಈಗ ನಾನು ತರಿಸಿದ ಕಿಕಿ ಬಿಕ್ಸ್ ಆನೆಸ್ಟ್ ನ್ಯೂಟ್ರಿಷನ್ 100% ಹೋಲ್ ಗ್ರೇನ್ ಕುಕೀಸ್, ಫಿಗ್ ಆ್ಯಂಡ್ ಡೇಟ್, ನೋ ಮೈದಾ, ನೋ ಪಾಮ್ ಆಯಿಲ್, ನೋ ಪ್ರಿಸರ್ವೇಟಿವ್ಸ್. ಕಿಕಿ ಬಿಕ್ಸ್ ಅಂತ ಒಂದು ತಿಂದು ಹೇಳ್ತಾ ಹೆಂಗಿತ್ತಂತ. ನೆಕ್ಸ್ಟ್ ಇನ್ನೂ ಅಂಥದ್ದಾಯ್ತು, ಅದು ನನ್ನ ಫೇವ್ರೆಟ್, ಅದು ತೋರಿಸ್ತೀನಿ. ಥರ ಪ್ಯಾಕೆಟ್ ಒಂದರಲ್ಲಿ 2 ಇತ್ತು. ಬಟರ್ ಸ್ಮೆಲ್ ಗೊತ್ತೈತೆ. ನೈಸ್. ಇದ್ರ ಮೊದಲೆಲ್ಲ ಸೋಂಫ್ ಹಾಕಿದ್ರು, ಸೋಂಪು ಇರ್ತಲ್ಲ, ಸೋಂಪು ಊಟ ಆದ್ಮೇಲೆ ತಿಂತಲ್ಲ, ಅದಂದ್ರೆ ನಂಗೆ ಆತಿಲ್ಲ. ಊಟ ಆದ್ಮೇಲೆ ತಿನ್ಲಕ್ಕೆ, ಬಟ್ ಯಾವುದ್ರ ಜೊತೆಗಾದ್ರೂ ಮಿಕ್ಸ್ ಮಾಡಿ ನಂಗೆ ಆತಿಲ್ಲ. ಬಟ್ ಮಾಡಿದ್ರೆ ಅದೊಂದೇ ನೆಗೆಟಿವ್ ಪಾಯಿಂಟ್, ಬಿಕಾಸ್ ಅದೇ ಡಾಮಿನೇಟ್ ಮಾಡುತ್ತೆ ಸ್ವೀಟ್, ಎಲ್ಲ ಫ್ಲೇವರ್ಗಿಂತ ಅದೇ ಡಾಮಿನೇಟ್ ಆಯ್ತು. ಸೊ ಐ ಡೋಂಟ್ ಲೈಕ್ ದ್ಯಾಟ್. ಇದರಲ್ಲಿ ತೊಂದರೆ ಇಲ್ಲ. ಐ ಆಮ್ ವೇಟಿಂಗ್ ಟು ಹ್ಯಾವ್ ಇಟ್. ವಾವ್. ಮೊನ್ನೆ ಸಹ ತರಿಸಿದ್ದೆ ಬ್ಲಿಂಕಿಟಲ್ಲ, ಝೆಪ್ಟೋ ಅನ್ಸುತ್ತೆ. ನಾನು ಯಾವತ್ತೂ ಕಾಣ್ತಿರ್ತೆ ಜಾಕ್ ಫ್ರೂಟ್ ಸೀಸನ್ ಬಂದಿತ್ತ ಅಂತ. ಸೀಸನ್ ಹಂಗೆ ಸ್ಟಾರ್ಟ್ ಆಗ್ತಿತ್ತಲ್ಲ. ಸೊ ಫಸ್ಟ್ ಇದು ಬಂದಿತ್ತು. ಸೊ ಇದಕ್ಕೆ ಎಷ್ಟು ಪೇ ಮಾಡಿದೆ ಹೌದು ನಾನು? 250 ರೂಪಾಯಿ 2 ಬಾಕ್ಸ್, ನಾಟ್ ಜಸ್ಟ್ 1, 2 ಬಾಕ್ಸಸ್. ಇದನ್ನು ಒಂಥರ ಬಿಳಿ ಕಾಣ್ತಿತ್ತು. ಸೊ ಇದು ಸ್ವಲ್ಪ ಹಣ್ಣಾಯಿತು, ಇದನ್ನು ಬಿಳಿ ಇತ್ತು. ನಾನೆಂತ ಮಾಡಿದೆ ಅಂದರೆ, ದಡ್ಡಿ ಒಂದು ಆಲ್ರೆಡಿ 2 ಬಾಕ್ಸ್ ಬಂದಿದ್ದಲ್ಲ ಹೋದ ಸಲ ತರಿಸಿದಾಗ, ಒಂದು ಆಲ್ರೆಡಿ ಆವತ್ತೇ ತಿಂದೆ. ಇನ್ನೊಂದು ನಾನು ಸ್ವಲ್ಪ ತಲೆ ಓಡಿಸಿ ಮಾರನೇ ದಿವಸ ಆಫೀಸಿಂದ ಬಂದಮೇಲೆ ಅಂತ ಅಂದ್ಕೊಂಡು ಹಾಗೆ ಬ್ಯಾಗಲ್ಲಿ ಇಟ್ಟಿದ್ದೆ. ಅದೆಂತಾಯ್ತು, ಮಾರನೇ ದಿವಸ ಕೊಳ್ತೋಯ್ತು. ನಾನು ಫ್ರಿಜ್ಜಲ್ಲಿ ಇಡ್ಕಿದ್ದೆ, ಫ್ರಿಜ್ಜಲ್ಲಿ ಈ ಸೆಕೆಗಾಲದಲ್ಲಿ ಉಳಿತಾ ನಂತದೆ. ಸೊ ಇದು ಒಂದು ತಿಂದು ಹೇಳೋದು ಹೆಂಗಿತ್ತಂತ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇವರು ಕೋಲ್ಡ್, ಇಲ್ಲಾಂದರೆ ಈ ಪ್ಯಾಕೆಟ್ ಅದೆಲ್ಲ ಡೆಫಿನೆಟ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ವಾವ್, ಕನಕ್ ಬಿಡೈತಾ ದೃಷ್ಟಿ. ನಿಮಗೆಲ್ಲ ಒಂದು ಸ್ವಲ್ಪ ಸೈಡಿಗೆ ತೆಗೆದಿಡ್ದೆ, ಎಲ್ರಿಗೂ ತೋರಿಸುತ್ತೆ ಅಂತಿದ್ದು ನಾನು, ಮತ್ತೆ ಬೇಜಾರಾಗ್ಬೋದು ಬೇಡ. ಸಖತ್ ಸ್ವೀಟ್ ಇತ್ತು. ಅದು ಫ್ರಿಜ್ಜಲ್ಲಿ ಇಟ್ಟರೆ ಹಣ್ಣೆಲ್ಲ ಸ್ವಲ್ಪ ಸ್ವೀಟ್ ಹಾಕೋದು ಜಾಸ್ತಿ, ಒಳ್ಳೆಯದು, ಗುಡ್. ನಾವು ಹೇಳುತ್ತಲ್ಲ ನಮ್ಮ ಲೈಫೆಲ್ಲ ಈ ತೊಂದರೆ ಹಾಗೆ ಹಿಂಗೆಲ್ಲ ಹೇಳ್ತಾ ಇರುತ್ತೆ. ಬಟ್ ಇಲ್ಲೊಂದು ಆ್ಯಕ್ಚುಲಿ ಒಂದು ಅವರು ಮನೆ ಥರ ಕಟ್ಕೊಂಡಿದ್ರಲ್ಲ, ಇತ್ತಲ್ಲ ಮನೆ ಗುಡಿಸ್ಲ, ಆ ಥರ ಇಲ್ಲೂ ಒಂದು ಇದಿತ್ತು. ಬಟ್ ಈಗ ಏನಪ್ಪ ಇಲ್ಲ, ತೆಗೆದ್ರೆ ಅಂತದ್ದು ಗೊತ್ತಿಲ್ಲ. ನಾವು ಹೇಳ್ತೀವಿ ನಮ್ಮದು ಕಷ್ಟ ಅದು ಇದು ಅಂತ. ಬಟ್ ಕೆಲವ್ರದ್ದೆಲ್ಲ ಲೈಫ್ ಇದು ಕಷ್ಟ ಕಂಡ್ರೆ ನಮ್ಮ ಲೈಫ್ ಇದು ಕಷ್ಟ ಎಂತ ಸಹ ಅಲ್ಲ ಅಂತ ಅನ್ಸುತ್ತೆ. ಅಂತ ಗುಡುಕು ಬಂತು ಮಾರೆ ಸಡನ್. 7 ಗಂಟೆ ಆಯಿತು, ಊಟಕ್ಕೆ 1 hour ಇತ್ತು. ಸೊ ಆಗ 1 ಬಿಸ್ಕೆಟ್ಸ್ ತಿಂದೆ, ಒಂದು ಇದು ಹಲಸಿನ ಹಣ್ಣು ತಿಂದೆ, ಸಾಕಾಗಿಲ್ಲ. ಸೊ ಬಾದಾಮ್ ತಿಂತೆ ಈಗ ಸ್ವಲ್ಪ. ಡಿನ್ನರ್ಗೆ ಎಂತ ಇರುತ್ತೆ ಅಂದ್ಕೊಂಡೆ ಆಲೋಚನೆ ಮಾಡ್ಕೊಂಡು ಹೋದೆ. ಬಟ್ ಐ ಗಾಟ್ ಪೊಟ್ಯಾಟೊ ಪಲ್ಯ, ಚಪಾತಿ, ದಾಲ್ ಆ್ಯಂಡ್ ರೈಸ್. ನಾರ್ಮಲಿ ಇದೇ ಇರ್ಬೋದು, ಬಟ್ ಪಲ್ಯ ಚೇಂಜ್ ಆಗಿರುತ್ತೆ. ದಾಲ್, ಚಪಾತಿ, ರೈಸ್ ಎಲ್ಲ ಸೇಮ್. ಪಲ್ಯ ಇವತ್ತು ಪೊಟ್ಯಾಟೊ ಮಾಡಿದರೆ, ಸೊ ಐ ಆಮ್ ಸೋ ಹ್ಯಾಪಿ. ಇಷ್ಟೇ ಇವತ್ತಿನ ವಿಡಿಯೋ. ಅ ಡೇ ಇನ್ ಮೈ PG ಅಂತದ್ದು ಮಾಡಿದೆ, ಹೆಂಗೆ ಬತ್ತಂತ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಕ್ಲಿಪ್ಸ್ ತೆಗೆದಿಟ್ಟಿದೆ. ಸೊ ದಿಸ್ ಇಸ್ ಮೈ ಫಸ್ಟ್ PG ವಿಡಿಯೋ. ಐ ಹೋಪ್ ನಾನು ಈ ಥರ ಜಾಸ್ತಿ ಮಾಡೋದಿಲ್ಲ, ಐ ಆಮ್ ನಾಟ್ ಶ್ಯೂರ್. ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ, ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟಲ್ಲಿ ಹೇಳಿ. ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಸಿಗುವ, ಬಾಯ್.